ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸಲ್ಲಿ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ ಜಸ್ಟ್ ಕ್ವಶನ್ಸ್ ಅಷ್ಟು ನಾನು ಹೇಳಿದ್ದೆ. ಇವಾಗ ಆ ಪ್ರತಿಯೊಂದು ಕ್ವಶನ್ಸ್ಗಳನ್ನು ಏನು ಮಾಡೋ ಅಂದರೆ ನಾವು ಇವಾಗ ನಾನು ಪ್ರತಿಯೊಂದು ಕ್ವಶನ್ಸನ್ನು ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರ್ತೀನಿ, ನೋಡ್ತಾ ಹೋಗಿ. ಆ್ಯಂಡ್ ಇಟ್ ಈಸ್ ಯುವರ್ ಶ್ರೀಧರ್ ಫ್ರಮ್ ಶ್ರೀ ಸೈನ್ಸ್ ಕ್ಲಾಸ್. ಓಕೆ, ಮೊನ್ನೆ ಫಸ್ಟ್ ಕ್ವಶನ್ ಹೇಳ್ತಾನೆ ಫಂಕ್ಷನಲ್ ಗ್ರೂಪ್ ಅಂತ ಇತ್ತಲ್ಲ ನಮ್ಮ ಕ್ವಶನ್ನು. ಫಂಕ್ಷನಲ್ ಗ್ರೂಪ್ಸ್ ಅಂತ ಇತ್ತು. ಅದರಲ್ಲಿ ಫಸ್ಟ್ ಒನ್ ಯಾವ್ದು ತಗೊಂಡಿದ್ವಿ ನಾವು? ಆಲ್ಕೋಹಾಲ್ ಅಂತ ತಗೊಂಡಿದ್ವಲ್ವ. ಆಲ್ಕೋಹಾಲ್ಸ್. ಆದರೆ ಈ ಆಲ್ಕೋಹಾಲ್ದು ಫಂಕ್ಷನ್ ಗ್ರೂಪ್ ಏನಾಗುತ್ತೆ ಅಂತ ನಮಗೆ OH ಅಂತ ಹೇಳ್ತೀವಿ ನಾವು. OH. ಆದರೆ ಇದ್ರ ಜನರಲ್ ಫಾರ್ಮುಲಾ ಏನಾಗುತ್ತೆ ಅಂತಂದ್ರೆ ಜನರಲ್ ಫಾರ್ಮುಲಾ ಏನಾಗುತ್ತೆ ಅಂದ್ರೆ ROH. ಅಂದ್ರೆ ಇಲ್ಲಿ ಆರ್ ಅಂತ ಹೇಳ್ತೀವಿ ನಾವು ಅಲ್ಕೈಲ್ ಗ್ರೂಪ್ ಅಥವಾ ಅರೈಲ್ ಗ್ರೂಪ್ ಅಂತ ಹೇಳ್ತೀವಿ. ಅಲ್ಕೈಲ್ ಆರ್ ಅರೈಲ್ ಗ್ರೂಪ್. ಅರೈಲ್ ಅಂದ್ರೆ ಇಲ್ಲಿ ನಾವು ಹೇಳ್ತೀವಿ ಇಲ್ಲಿ ರಿಂಗ್ ಸ್ಟ್ರಕ್ಚರ್ ಕೂಡ ಇರಬಹುದು. ರಿಂಗ್ ಸ್ಟ್ರಕ್ಚರ್, ಅರೈಲ್ ಅಂದ್ರೆ ರಿಂಗ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಇಲ್ಲಿ ಎಕ್ಸಾಂಪಲ್ ಅನ್ನ ನಾವು ಯಾವ್ದು ತಗೊಳ್ತೀವಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಎಥನಾಲ್. ಹಾಗಾದ್ರೆ ಎಥನಾಲ್ ಏನಾಗುತ್ತೆ? C2H5OH ಅಂತ ಹೇಳ್ತೀವಿ. ಹಾಗಾದ್ರೆ ಇದರ ಸ್ಟ್ರಕ್ಚರ್ ಏನಾಗುತ್ತೆ ಅಂತ ನಮಗೆ CH3CH2OH ಅಂತ ಹೇಳ್ತೀವಿ. ಇನ್ನು ಇದ್ರದ್ದು ಮೇನ್ ಸ್ಟ್ರಕ್ಚರ್ ಏನಾಗುತ್ತೆ ಅಂದ್ರೆ C ಹೈಡ್ರೋಜನ್ ಅಂಡ್ OH ಅಂತ ಈ ರೀತಿ ನಾವು ಸ್ಟ್ರಕ್ಚರ್ ಅನ್ನ ಬರೀತಾ ಹೋಗ್ತೀವಿ. ಇದು ನಿಮ್ದು ಫಸ್ಟ್ ಫಂಕ್ಷನ್ ಗ್ರೂಪ್ ಆಲ್ಕೋಹಾಲ್ದು. ಸೆಕೆಂಡ್ ಒನ್ ಹೋಗೋಣ. ಓಕೆ, ಸೆಕೆಂಡ್ ಒನ್ ಆಲ್ಡಿಹೈಡ್ಸ್ ಅಂತ ಹೇಳಿದ್ವಿ. ಆಲ್ಡಿಹೈಡ್ಸ್ ಇದನ್ನು ನಾವು ಯಾವ ರೂಪದಲ್ಲಿ ತೋರಿಸೋಣ? CHO ಜನರಲ್ ಫಾರ್ಮುಲಾ. ಏನಾಗುತ್ತೆ? RCHO. ನಾನು ಆವಾಗಲೇ ಹೇಳಿದಂಗೆ ಆರ್ ಅಂದ್ರೆ ಏನಾಗುತ್ತೆ ಇಲ್ಲಿ ಅಲ್ಕೈಲ್ ಮತ್ತು ಅರೈಲ್ ಗ್ರೂಪ್ ಅಂತ ಹೇಳ್ತೀವಿ. ಇನ್ನು ಎಕ್ಸಾಂಪಲ್ ಎಥನಾಲ್. ಎಥನಾಲ್ ಅಂತ ಹೇಳ್ತೀವಿ. AL. ಇದನ್ನ ನಾವು ಯಾವ್ದು ತೋರಿಸಿದ್ರೆ CHO. ಇದು ನಮ್ದು ಫಾರ್ಮುಲಾ ಅಂತ ಹೇಳ್ತೀವಿ, ಕೆಮಿಕಲ್ ಫಾರ್ಮುಲಾ ಆಫ್ ಎಥನಾಲ್. ಹಾಗಾದ್ರೆ ಈ ಸ್ಟ್ರಕ್ಚರ್ ನಾವು ಯಾವ ರೀತಿ ಬರಿತೀವಿ ಅಂದ್ರೆ ಇವಾಗ ಈ ನೀವು ಹೈಡ್ರೋಜನ್ ಅನ್ನು ಕೂಡ ಇಲ್ಲಿ ಕೂಡ ಕನೆಕ್ಟ್ ಮಾಡಬಹುದು, ಆರ್ ಅಂತ ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಇವಾಗ
ಅಥವಾ ಇನ್ನೊಂದು ರೀತಿಯನ್ನು ಕೂಡ ನಾವು ಬರಿಬೋದು. ಯಾಕಂದ್ರೆ ಈ ಆಕ್ಸಿಜನ್ ನಾವು ಈ ಕಡೆ ಕೂಡ ತೋರಿಸ್ಬೋದು, ಆಮೇಲೆ ಹೈಡ್ರೋಜನ್ ಕೆಳಗಡೆ ಕೂಡ. ಅಂದ್ರೆ ನಮ್ಗೆ ಪರ್ಟಿಕ್ಯುಲರ್ ಆಗಿ ಇಲ್ಲೇ ತೋರಿಸ್ಬೇಕಂತ ನಮಗೆ ರೂಲ್ಸ್ ಇಲ್ಲ, ನಾವು ಎಲ್ಲಾದ್ರೂ ಹೈಡ್ರೋಜನ್ ತೋರಿಸ್ಬೋದು. ಈ ಆಕ್ಸಿಜನ್ ಈ ಕಡೆ ತೋರಿಸ್ಬೋದು, ಆಕ್ಸಿಜನ್ ಮೇಲೆ ಕೂಡ ತೋರಿಸ್ಬೋದು. ಇದನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕೀಟೋನ್ ಫಂಕ್ಷನ್ ಗ್ರೂಪ್ ಹೋಗೋಣ. ಇವಾಗ ಇದು ನಿಮ್ಗೆ ಬೇಕಾದ್ರೂ ಕೂಡ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ, ಯಾಕಂದ್ರೆ ನಿಮ್ಮ ಎಕ್ಸಾಮ್ಗೆ ತುಂಬಾ ಹೆಲ್ಪ್ಫುಲ್ ಆಗ್ತಕ್ಕಂಥದ್ದು. Okay, third one, ketone. ಕೀಟೋನ್ ಫಂಕ್ಷನ್ ಗ್ರೂಪ್ ಏನಾಗುತ್ತೆ ನಮಗೆ C++O. C++O. ಹಾಗಾದ್ರೆ ಇಲ್ಲಿ ನಾವು, ಯಾಕಂದ್ರೆ ಈ ಕಾರ್ಬನ್ ಏನಾಗುತ್ತೆ ನಮ್ಗೆ 4 ಬಾಂಡ್ ಅಂತ ಹೇಳ್ತೀವಿ. ಕಾರ್ಬನ್ ಆಲ್ವೇಸ್ 4 ಬಾಂಡ್ ಇರುತ್ತೆ, ಅದಕ್ಕೋಸ್ಕರ ನಾನು ಏನ್ ಮಾಡಿದೀನಿ, ಇಲ್ಲಿ 2 ಬಾಂಡ್ ಅನ್ನು ನಾವು ತೋರಿಸಿದೀನಿ. Okay, general formula for ketone. R(C)O. R(C)O or RCO R dash ಅಂತ ಹೇಳ್ತೀವಿ. RCO R dash. ಹಾಗಾದ್ರೆ ಇಲ್ಲಿ ಆರ್ ಅನ್ನೋದು ಕೂಡ ಅಲ್ಕೈಲ್ ಗ್ರೂಪ್ ಆಗುತ್ತೆ, ಅರೈಲ್ ಗ್ರೂಪ್ ಆಗುತ್ತೆ. ಆರ್ ಡ್ಯಾಶ್ ಅನ್ನೋದು ಕೂಡ ಏನಾಗುತ್ತೆ, ಅಲ್ಕೈಲ್ ಆರ್ ಅರೈಲ್ ಗ್ರೂಪ್ ಕೂಡ ಆಗುತ್ತೆ. ಫಾರ್ ಎಕ್ಸಾಂಪಲ್ ಏನ್ ಮಾಡೋದ್ರೆ ಪ್ರೋಪೆನೋನ್ ಪ್ರೋಪೈನ್ ಅಂದ್ರೆ ಎಷ್ಟಾಗುತ್ತೆ ನಮಗೆ, 3 ಕಾರ್ಬನ್ ಅಂತ ಇದೆ. ಪ್ರೋಪೈನ್ ಅಲ್ಲಿ 3 ಕಾರ್ಬನ್ ಇರಬೇಕು. ಹಾಗಾದ್ರೆ ಇಲ್ಲಿ ನಾವು ಏನ್ ತಗೊಳ್ತಾರೆ, CH3CO CH3. ಸರ್ ಇಲ್ಲಿ ಪ್ರೊಪೈನೋನ್ ಅಂತ ಅಂದ್ರೆ ನಮ್ ಪ್ರೊಪೈನೋನ್ ಯಾವ ರೀತಿ ಬರ್ತದೆ ಸರ್, CH3CH2CH3 ಅಂತ ನಮ್ಮ ಸ್ಕೂಲಲ್ಲಿ ಬರ್ಸೋದ್ರೆ ಸರ್. ಹಾಗಾದ್ರೆ ಇಲ್ಲಿ 3 ಕಾರ್ಬನ್ ಇಲ್ಲಿ ಬಂತು ಅಂತ ನಿಮ್ಗೆ ಕೇಳ್ಬೋದಲ್ವಾ. ಹಾಗಾದ್ರೆ ಇಲ್ಲಿ ಇದೊಂದು ಕಾರ್ಬನ್ 1 2 ಅಂದ್ರೆ ಟೋಟಲ್ ಆಗಿ 2 3 ಕಾರ್ಬನ್ ಅಂತ ನಾವು ಹೇಳ್ತೀವಿ. ಈ ಕೀಟೋನ್ ಫಂಕ್ಷನ್ ಗ್ರೂಪ್ ಇದೆಯಲ್ಲ, ಅದು ಕೂಡ ಏನಾಗುತ್ತೆ, ಒಂದು ಕಾರ್ಬನ್ ಕಾಂಪೌಂಡ್ ಆಗಿ ನಾವು ಏನ್ ಮಾಡ್ಕೊಳ್ತೀವಿ, ತಗೊಳ್ತೀವಿ ಅಂತ ಹೇಳ್ತೀವಿ. ಹಾಗಾದ್ರೆ ಎಕ್ಸಾಂಪಲ್ ಆಯ್ತು. ಇನ್ನು ಅದು ಸ್ಟ್ರಕ್ಚರ್ ಅನ್ನ ನಾವು ಬರೆಯೋಣ. ಪ್ರೊಪೈನ್ ಒಂದು ಸ್ಟ್ರಕ್ಚರು 1 2 3. ಫಸ್ಟ್ 3 ಕಾರ್ಬನ್ ಅನ್ನು ಹಾಕೊಂಡು ಏನ್ ಮಾಡಬೇಕು, ಕಂಪ್ಲೀಟ್ ಆಗಿ ನಾವು ಏನ್ ಮಾಡ್ಬೇಕು, ಅದಕ್ಕೆ ಹೈಡ್ರೋಜನ್ ಅನ್ನ ಮಾಡ್ತಾ ಹೋಗ್ಬೇಕು. 1 2 3. ಇನ್ನು ಆಕ್ಸಿಜನ್ ಇಲ್ಲಿ ಹಾಕೊಳ್ತೀನಿ. ಆಕ್ಸಿಜನ್ಗೆ ಏನ್ ಮಾಡ್ಕೊತೀನಿ, ಡಬಲ್ ಬಾಂಡ್ ಅನ್ನ ತಗೊಳ್ತೀನಿ. ಇದು ನಿಮ್ದು ಕಾರ್ಬನ್ಗೆ 4 ಬಾಂಡ್ ಆಯ್ತು ನೋಡಿ. 1 2 3 4. ಈ ಕಾರ್ಬನ್ 4 ಆಯ್ತು. ಇನ್ನು ಸೆಕೆಂಡ್ ಕಾರ್ಬನ್ಗೆ 1 2 3 4. ಸರ್ ಈ ಕಾರ್ಬನ್ ಇದಕ್ಕಾಯ್ತು, ಈ ಕಾರ್ಬನ್ ಇದಕ್ಕೆ ಹೆಂಗಾಗುತ್ತೆ, ಯಾಕಂದ್ರೆ ಈ ಬಾಂಡ್ ಏನಾಗುತ್ತೆ ಅಂದ್ರೆ ಈ ಕಾರ್ಬನ್ ಕೂಡ ಲಿಂಕ್ ಆಗುತ್ತೆ. ಯಾವುದು ಈ ಬಾಂಡ್ ಇದೆಯಲ್ಲ, ಈ ಬಾಂಡ್ ಏನಾಗುತ್ತೆ, ಈ ಕಾರ್ಬನ್ ಕೂಡ ಲಿಂಕ್. ಅದೇ ರೀತಿಯಾಗಿ 1 2 3 4 ಈ ಕಾರ್ಬನ್ ಆಯ್ತು. ಇನ್ ನೆಕ್ಸ್ಟ್ 1 2 3 4 4 ಬಾಂಡ್ ಆಯ್ತಲ್ವಾ ಕಾರ್ಬನ್ಗೆ. ಇದು ನಿಮ್ದು ಪ್ರೊಪೈನ್ ಅನ್ನೋದು ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಪ್ರೊಪೈನ್ ಅನ್ನೋದು ಸ್ಟ್ರಕ್ಚರ್. ಫಂಕ್ಷನ್ ಗ್ರೂಪ್ ಹೋಗೋಣ. 4th one, ಕಾರ್ಬಾಕ್ಸಿಲಿಕ್ ಆಸಿಡ್. ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಐತಿ. ಈ ಕಾರ್ಬಾಕ್ಸಿಲಿಕ್ ಆಸಿಡ್ ಫಂಕ್ಷನ್ ಏನಾಗುತ್ತೆ, ಫಾರ್ಮುಲಾ ಏನಂತಂದ್ರೆ COOH. ಜನರಲ್ ಫಾರ್ಮುಲಾ
ಜನರಲ್ ಫಾರ್ಮುಲಾ ಏನಾಗುತ್ತೆ ಅಂದ್ರೆ RCOOH. ನಾನು ಆಲ್ರೆಡಿ ಹೇಳಿದಂಗೆ ಆರ್ ಅನ್ನೋದು ಏನಾಗುತ್ತೆ ಇಲ್ಲಿ ಅಲ್ಕೈಲ್ ಮತ್ತು ಅರೈಲ್ ಗ್ರೂಪ್ ಅಂತ ಹೇಳ್ತೀವಿ. ಇಲ್ಲಿ ಎಕ್ಸಾಂಪಲ್ ಯಾವ ತಗೊಂಡ ಎಥನಾಯಿಕ್ ಆಸಿಡ್. ಎಕ್ಸಾಂಪಲ್ ಎಥನಾಯಿಕ್ ಆಸಿಡ್. ಎಥನಾಯಿಕ್ ಆಸಿಡ್ ಅಂತ ಹೇಳ್ತೀವಿ. ಅಂದ್ರೆ ಎಥನಾಯಿಕ್ ಆಸಿಡ್ ಏನಾಗುತ್ತೆ 2 ಕಾರ್ಬನ್ ಆಗಬೇಕು, CH3COOH ಅಂತ ಹೇಳ್ತೀವಿ. CH3COOH. ಹಾಗಾದ್ರೆ ಈ ಸ್ಟ್ರಕ್ಚರಲ್ ಫಾರ್ಮುಲಾ ಏನಾಗುತ್ತೆ ಅಂತಂದ್ರೆ 2 ಕಾರ್ಬನ್ ಇದೆ, 2 ಕಾರ್ಬನ್ ತಗೊಂಡಿವಿ, 3 ಹೈಡ್ರೋಜನ್ 1 2 3, ಇಲ್ಲೊಂದು ಹೈಡ್ರೋಜನ್ 2 3 ಹೈಡ್ರೋಜನ್ ಆಯ್ತು. ಇಲ್ಲಿ ಒಂದು ಡಬಲ್ ಬಾಂಡ್ ಅನ್ನು ಹಾಕೋಣ ಆಕ್ಸಿಜನ್ಗೆ. ಆಮೇಲೆ ಆಕ್ಸಿಜನ್ಗೆ ಇದೊಂದು 1 ಬಾಂಡ್ ಆಯ್ತು. ಇನ್ನೊಂದು ಬಾಂಡ್ ಏನಾಗಿದೆ, ಈ ಹೈಡ್ರೋಜನ್ ಇದೆಯಲ್ಲ, ಹೈಡ್ರೋಜನ್ ಏನಾಗುತ್ತೆ ಆಕ್ಸಿಜನ್ ಜೊತೆನೂ ಕಂಬೈಂಡ್ ಆಗುತ್ತೆ. ಅದನ್ನು ನಾವು ಈ ರೀತಿನೂ ಕೂಡ ತೋರಿಸಬಹುದು, ಅಥವಾ ಆರ್ ಈ ರೀತಿ ಡೈರೆಕ್ಟ್ ಆಗಿ ಕೂಡ ನಾವು ತೋರಿಸಬಹುದು. ಇವೆರಡರಲ್ಲಿ ನೀವು ಯಾವುದೇ ಬರೆದವರು ಮಾರ್ಕ್ಸ್ ಕೊಡ್ಲೇಬೇಕು, ಕೊಟ್ಟೆ ಕೊಡ್ತಾರೆ. ಅದ್ರ ಬಗ್ಗೆ ನಿಮ್ಗೆ ಏನೋ ಡೌಟ್ ಇಲ್ಲ ಅಂತ ನಾನು ಹೇಳ್ತೇನೆ. ಎಸ್, ಓಕೆ. ಇವಾಗ 4 ಫಂಕ್ಷನ್ ಗ್ರೂಪ್ ಅನ್ನು ನೋಡ್ಕೊಂಡ್ವಿ. ಯಾಕಂದ್ರೆ ನಾನು ಲಾಸ್ಟ್ ವಿಡಿಯೋಲಿ ಕ್ವಶನ್ಸ್ ಹಾಕಿದ್ದೆ. 4 ಫಂಕ್ಷನ್ ಗ್ರೂಪ್ ಅಂದ್ರೆ ಅದರಲ್ಲಿ ಫಸ್ಟ್ ಒನ್ ಅಲ್ಕೋಹಾಲ್ ಅಂತ ಹಾಕಿದ್ದೆ, ಸೆಕೆಂಡ್ ಒನ್ ಅಲ್ಡಿಹೈಡ್ ಹಾಕಿದ್ದೆ, ಥರ್ಡ್ ಒನ್ ಕೀಟೋನ್, ಫೋರ್ತ್ ಒನ್ ಕಾರ್ಬೋಸ್. ಇವು 4 ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವಾಗ ನೆಕ್ಸ್ಟ್ ಬರೋ ಸೆಕೆಂಡ್ ಕ್ವಶನ್ ಅಂದ್ರೆ ರೋಸ್ಟಿಂಗ್ ಅಂಡ್ ಕ್ಯಾಲ್ಸಿನೇಷನ್ ಅಂತ ಹಾಕಿದ್ದಲ್ವಾ. ರೋಸ್ಟಿಂಗ್ ಅಂಡ್ ಕ್ಯಾಲ್ಸಿನೇಷನ್ ಸೆಕೆಂಡ್ ಕ್ವಶನ್ ಯಾವುದು? ರೋಸ್ಟಿಂಗ್ ಅಂಡ್ ಕ್ಯಾಲ್ಸಿನೇಷನ್. ಕ್ಯಾಲ್ಸಿನೇಷನ್. ಈ ಕ್ವಶನ್ ಯಾವ ಲೆಸನ್ ಅಲ್ಲಿ ಇದೆ? ನಮಗೆ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಲ್ಲಿ ಬರ್ತಕ್ಕಂತ ಕ್ವಶನ್ ಇದು. ಈ ರೋಸ್ಟಿಂಗ್ ಯಾವ ಕಾನ್ಸೆಪ್ಟ್ ಅಲ್ಲಿ ಬರ್ತಾರೆ? ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಇದೆ, ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ ಅಲ್ಲಿ ಈ ಕಾನ್ಸೆಪ್ಟ್ ಬರುತ್ತೆ. ಹಾಗಾದ್ರೆ ರೋಸ್ಟಿಂಗ್ ಅಂತಂದ್ರೆ ಏನು? ಫಸ್ಟ್ ಒನ್ ರೋಸ್ಟಿಂಗ್ ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ರೋಸ್ಟಿಂಗ್ ಹಾಗಾದ್ರೆ ರೋಸ್ಟಿಂಗ್ ಅಂತಂದ್ರೆ ಇವಾಗ ನಾವು ಒಂದು ಯಾವುದೋ ಮೆಟಲ್ ಅನ್ನ ಏನ್ ಮಾಡ್ತೀವಿ ಅಂದ್ರೆ, ನಾವು ಒಂದು ಮೆಟಲ್ ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಲ್ಲ, ಆ ಎಕ್ಸ್ಟ್ರಾಕ್ಟ್ ಮಾಡೋ ಟೈಮಲ್ಲಿ ಸಲ್ಫೈಡ್ ಓರ್ ಇರುತ್ತಲ್ವ, ಆ ಸಲ್ಫೈಡ್ ಓರ್ ನಾವು ಏನ್ ಮಾಡ್ಬೇಕು? ಹೊರಗಡೆ ತೆಗಿಬೇಕು. ಸಲ್ಫೈಡ್ ಓರ್ ಅನ್ನು ನಾವು ಆ ಓರ್ ಇಂದ ನಾವು ಹೊರಗಡೆ ತೆಗಿಬೇಕಲ್ಲ, ಅದಕ್ಕೆ ಅಂತೀವಿ ರೋಸ್ಟಿಂಗ್ ಅಂತ ಐತಿ. ಹಾಗಾದ್ರೆ ಇಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ, ಫಸ್ಟ್ ಹೀಟಿಂಗ್ ಆಫ್, ರೋಸ್ಟಿಂಗ್ ಮೀನ್ಸ್ heating of sulfide ore. Heating of sulfide ores in the presence of excessive air. Excess in air ಅಂತ ಹೇಳ್ತೀವಿ. ರೋಸ್ಟಿಂಗ್ ಮೀನ್ಸ್, ರೋಸ್ಟಿಂಗ್ ಅಂದ್ರೆ ಏನು? ಹೀಟಿಂಗ್ ಆಫ್ ಸಲ್ಫೈಡ್ ಓರ್. ಹೀಟಿಂಗ್ ಆಫ್ ಸಲ್ಫೈಡ್ ಓರ್ ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸೆಸ್ ಇನ್ ಏರ್. ಅಂದ್ರೆ ಏರ್ ಅಲ್ಲಿ ಏನಾಗುತ್ತೆ? ಸಲ್ಫರ್ ಓರ್ ಇರೋದ್ರಿಂದ ಅದನ್ನ ನಾವೇನ್ ಮಾಡ್ತೀವಿ ಅಂದ್ರೆ, ಹೀಟಿಂಗ್ ಮಾಡಿ ನಾವೇನ್ ಮಾಡ್ತೀವಿ? ಅದನ್ನ ಹೊರಗಡೆ ತೆಗಿತೀವಿ. ಅವಾಗ ಏನಾಗುತ್ತೆ? ಇಲ್ಲಿ converts sulfide ore into oxide. Sulfide ore into oxide. ಆಕ್ಸೈಡ್ ಆಗಿ ಮಾಡ್ಕೊಳ್ತೇವೆ. ಹಾಗಾದ್ರೆ ಇಲ್ಲಿ ನಾನು ಎಕ್ಸಾಂಪಲ್ ಅನ್ನ ಯಾವ್ದು ತಗೋತೀನಿ ಅಂದ್ರೆ, ಜಿಂಕ್ ಸಲ್ಫೈಡ್ ಅಂತಕ್ಕಂಥ ಓರ್ ಇದೆ, ಜಿಂಕ್ ಸಲ್ಫೈಡ್ ಇದೆ.
ಆ ಜಿಂಕ್ ಸಲ್ಫೈಡ್ ಏನ್ ಮಾಡ್ತೀನಿ ನಾನು ಆಕ್ಸಿಜನ್ ಅನ್ನ ಆಡ್ ಮಾಡ್ತೀನಿ. ಆಕ್ಸಿಜನ್ ಅನ್ನ ಆಡ್ ಮಾಡಿದಾಗ ಏನಾಗುತ್ತೆ ಅದು ಜಿಂಕ್ ಆಕ್ಸೈಡ್ ಆಗುತ್ತೆ ಪ್ಲಸ್ ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್ ಫಾರ್ಮ್ ಆಗುತ್ತೆ. ಅಂದ್ರೆ ಇಲ್ಲಿ ನಮ್ದು ಹೀಟಿಂಗ್ ಆಫ್ ಆಸ್ ಪರ್ ಡೆಫಿನಿಷನ್ ಪ್ರಕಾರ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ನಮ್ಮದನ್ನ ಮತ್ತೆ ಏನ್ ಮಾಡ್ತೀವಿ ಅಂದ್ರೆ ಹೀಟ್ ಕೂಡ ಮಾಡ್ಬೇಕಾಗ್ತದೆ. ಹೀಟ್ ಇಲ್ಲಿ ಜಿಂಕ್ ಸಲ್ಫೈಡ್ ಇದೆ ಅಂದ್ರೆ ಓವರ್ ಸಲ್ಫೈಡ್ ವಿತ್ ಓರ್ ಈಸ್ ಮಿಕ್ಸ್ ವಿತ್ ಸಲ್ಫೈಡ್. ಅಂದ್ರೆ ಇದು ನಾವು ಜಿಂಕ್ ಅನ್ನೋ ಮೆಟಲ್ ಜಿಂಕ್ ಅನ್ನೋದು ಓವರ್ ಆಗುತ್ತೆ, ಅದ್ರ ಜೊತೆ ಸಲ್ಫೈಡ್ ಮಿಕ್ಸ್ ಇದೆ. ಅವಾಗ ಏನ್ ಮಾಡ್ತೀನಿ ಎಕ್ಸೆಸ್ ಇನ್ ಏರ್ ಅಂದ್ರೆ ಏರ್ ಜೊತೆ ನಾನು ರಿಯಾಕ್ಟ್ ಮಾಡಿದಾಗ ಏನಾಗುತ್ತದೋ ಕನ್ವರ್ಟ್ ಆಗುತ್ತೆ. ಏನ್ ಕನ್ವರ್ಟ್ ಆಗುತ್ತೆ ಜಿಂಕ್ ಸಲ್ಫೈಡ್ ಅಂದ್ರೆ ಸಲ್ಫೈಡ್ ಓವರ್ ಇದ್ದಿದ್ದ ಕನ್ವರ್ಟ್ ಆಗುತ್ತೆ ಏನೋ ಆಕ್ಸೈಡ್ ಫಾರ್ಮ್ ಆಗುತ್ತೆ. ಆಕ್ಸೈಡ್ ಏನಾಗುತ್ತೆ ಸಲ್ಫರ್ ಡೈಆಕ್ಸೈಡ್ ಫಾರ್ಮ್ ಆಗುತ್ತೆ. ಅಲ್ಲಿ ನಮಗೆ ಮತ್ತೆ ಇನ್ನೊಂದು ಮೆಟಲ್ ಆಕ್ಸೈಡ್ ಕೂಡ ಸಿಗುತ್ತೆ. ಇದು ನಮ್ದು ರೋಸ್ಟಿಂಗ್ ಅಂತ ಹೇಳ್ತೀವಿ. ಇದು ನಮ್ದು ರೋಸ್ಟಿಂಗ್ ಕಾನ್ಸೆಪ್ಟ್. ಓಕೆ, ನೆಕ್ಸ್ಟ್ ಹೋಗೋಣ ಕ್ಯಾಲ್ಸಿನೇಷನ್ ಅಂತಕ್ಕಂಥದ್ದು. ಸೆಕೆಂಡ್ ಕಾನ್ಸೆಪ್ಟ್ ಇದರಲ್ಲಿ ಯಾವ್ದಂದ್ರೆ ಕ್ಯಾಲ್ಸಿನೇಷನ್. ಈ ಕ್ವಶನ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ರೋಸ್ಟಿಂಗ್ ಅಂಡ್ ಕ್ಯಾಲ್ಸಿನೇಷನ್ ಅಂತ ಕೂಡ ಕೇಳಬಹುದು, ಅಥವಾ ಡಿಫರೆನ್ಸ್ ಬಿಟ್ವೀನ್ ರೋಸ್ಟಿಂಗ್ ಅಂಡ್ ಕ್ಯಾಲ್ಸಿನೇಷನ್ ಅಂತ ಕೂಡ ಕೇಳಬಹುದು, ಅಥವಾ ರೈಟ್ ಎ ನೋಟ್ ಆನ್ ರೋಸ್ಟಿಂಗ್ ಅಂಡ್ ಕ್ಯಾಲ್ಸಿನೇಷನ್ ಅಂತ ಕೇಳಬಹುದು, ಅಥವಾ 2 ಮಾರ್ಕ್ಸ್ ಕೇಳಿದ್ರೆ ಒಂದೇ ಕೇಳಬಹುದು. ಯಾವ್ದ್ರೆ ಎಕ್ಸ್ಪ್ಲೈನ್ ರೋಸ್ಟಿಂಗ್ ಅಂತ ಕೇಳಬಹುದು ಅಥವಾ ಎಕ್ಸ್ಪ್ಲೈನ್ ಕ್ಯಾಲ್ಸಿನೇಷನ್ ಅಂತ ಕೂಡ ಕೇಳಬಹುದು. ಅಂದ್ರೆ ನೆಕ್ಸ್ಟ್ ಸೆಕೆಂಡ್ ಒನ್ ಯಾವ್ದಾಗ ಕ್ಯಾಲ್ಸಿನೇಷನ್. ಕ್ಯಾಲ್ಸಿನೇಷನ್ ಅಂತಂದೇನು, ಇಲ್ಲಿ ಕ್ಯಾಲ್ಸಿನೇಷನ್ ಏನಾಗುತ್ತೆ ನಾವು ಕಾರ್ಬೋನೇಟ್ ಇರ್ತಕ್ಕಂಥ ಮಿಕ್ಸ್ಡ್ ಇರ್ತಕ್ಕಂಥ ಓರ್ನ ಏನ್ ಮಾಡ್ತೀವಿ ಅಂದ್ರೆ ಆರ್ ಹೈಡ್ರೇಟ್ ಓರ್ ಅನ್ನ ಏನ್ ಮಾಡ್ತೀವಿ ಅಂದ್ರೆ ಅಬ್ಸೆನ್ಸ್ ಆಫ್ ಏರ್ ಅಂದ್ರೆ ವಿತೌಟ್ ಏರ್ ಅಂದ್ರೆ ಏರ್ ಇಲ್ಲದೆ ಇದ್ದಾಗ ನಾವು ಏನ್ ಮಾಡಬೇಕು ಆ ಓರ್ ಅನ್ನ ಏನ್ ಮಾಡಬೇಕು ಪ್ಯೂರ್ ಫಾರ್ಮ್ ಅಲ್ಲಿ ತಗೊಂಡ್ಬರ್ಬೇಕು. ಇಲ್ಲಿ ಏನಾಗುತ್ತೆ ಅಂದ್ರೆ ಹೀಟಿಂಗ್ ಆಫ್ ಕಾರ್ಬೋನೇಟ್ or hydrated ores in the absence of air or limited supply of air ಅಂತ ಹೇಳ್ತೀವಿ. limited supply of air ಅಂತ ಹೇಳ್ತೀವಿ. ಅಂದ್ರೆ ಲಿಮಿಟೆಡ್ ಸಪ್ಲೈ ಆಫ್ ಏರ್ ಅಂತ ಹೇಳ್ತೀವಿ. ಇಲ್ಲಿ ಇನ್ನೊಂದು ಏನಾಗುತ್ತೆ ರಿಮೂವಲ್ ಆಫ್ ಮಾಯಿಶ್ಚರ್ ಅಂಡ್ ಕಾರ್ಬನ್ ಡೈಆಕ್ಸೈಡ್. ಅಂದ್ರೆ ಇಲ್ಲಿ ನಾವೊಂದು ಏನಂತಂದ್ರೆ ಈ ಒಂದು ಓರ್ ಏನೋ ನಮ್ಗೆ ಫಾರ್ಮ್ ಆಗಿರುತ್ತೆ. ಆ ಓರ್ ಕಾರ್ಬೋನೇಟ್ ಕಾಂಪೌಂಡ್ ಇರುತ್ತೆ. ಆ ಕಾರ್ಬೋನೇಟ್ ಕಾಂಪೌಂಡ್ ಅಲ್ಲಿ ಏನ್ ಮಾಡ್ತೀವಿ ಅದರಿಂದ ನಾವೇನ್ ಮಾಡ್ತೀವಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಏನ್ ಮಾಡ್ಬೇಕು ರಿಮೂವ್ ಮಾಡ್ಬೇಕು. ಆದ್ರೆ ಇಲ್ಲಿ ಅಂತ ಹೋಗೋದು ಇನ್ನೊಂದು ಕಾನ್ಸೆಪ್ಟ್ ಅಂದ್ರೆ ರಿಮೂವಲ್ ಆಫ್ ಮಾಯಿಶ್ಚರ್ and ಕಾರ್ಬನ್ ಡೈಆಕ್ಸೈಡ್ CO2. ಆದ್ರೆ ಇಲ್ಲಿ ಎಕ್ಸಾಂಪಲ್ ಅನ್ನ ಯಾವತ್ತು ತಗೊಳ್ತೀವಿ ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಹೇಳ್ತೀವಿ. ಕ್ಯಾಲ್ಸಿಯಂ ಕಾರ್ಬೋನೇಟ್ CaCO3 ಇಲ್ಲಿ ನಾವು ಏನಾಗುತ್ತೆ ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ತಗೊಂಡು ಏನ್ ಮಾಡ್ತೀನಿ ನಾನು ಹೀಟ್ ಮಾಡ್ತೀನಿ. ಹೀಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ನಮ್ಗೆ ಕ್ಯಾಲ್ಸಿಯಂ ಆಕ್ಸೈಡ್ ಒಂದು ಸಿಗುತ್ತೆ, ಪ್ಲಸ್ ಅದ್ರ ಜೊತೆಗೆ ಏನಾಗುತ್ತೆ
ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಕೂಡ ಸಿಗುತ್ತೆ. ಹಾಗಾದ್ರೆ ಇಲ್ಲಿ ನಾವು ರಿಮೂವಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ಮಾಡಿದ್ವಿ ಅಂದ್ರೆ ಆಸ್ ಪರ್ ನಮ್ಮ ಸ್ಟೇಟ್ಮೆಂಟ್ ಪ್ರಕಾರ ಏನಾಗಿದೆ, ಒಂದು ಮಾಯಿಶ್ಚರ್ ಓವರ್ ಇರ್ತಕ್ಕಂಥ ಕಾರ್ಬೋನೇಟ್ ಓವರ್ ಇರತಕ್ಕಂಥದನ್ನ ಅಥವಾ ಹೈಡ್ರೇಟೆಡ್ ಓವರ್ ಇರತಕ್ಕಂಥದನ್ನ ಅಬ್ಸೆನ್ಸ್ ಆಫ್ ಏರ್ ಅಂದ್ರೆ ಇಲ್ಲಿ ನಾವು ಯಾವುದೇ ರೀತಿಯ ಆಕ್ಸಿಜನ್ ಯೂಸ್ ಮಾಡ್ಕೊಂಡಿಲ್ಲ. ವಿ ಡಿಡಂಟ್ ಯೂಸ್ ಫಾರ್ ಎನಿ ಆಕ್ಸಿಜನ್. ಅದಕ್ಕೂ ಅಲ್ಲಿ ನಮಗೆ ಅದನ್ನ ನಾವ್ ಏನ್ ಮಾಡ್ಕೊಂಡಿದೀವಿ, ಕಂಪ್ಲೀಟ್ ಆಗಿರ್ತಕ್ಕಂಥದನ್ನ ಒಂದು ಪ್ಯೂರ್ ಫಾರ್ಮ್ ಅಲ್ಲಿ ಏನ್ ತಕೊಂಡಿದೀವಿ, ಆಕ್ಸೈಡ್ ಫಾರ್ಮ್ ನಾವು ತಕೊಂಡಿದೀವಿ. ಇದು ನಮ್ದು ಮೇನ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಓಕೆ, ಇನ್ನು ಸೆಕೆಂಡ್ ಕ್ವಶನ್ ಇಲ್ಲಿವರೆಗೆ ಆಯ್ತು. ಏನೋ ಡೌಟ್ ಇದ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಅಥವಾ ನಿಮ್ದು ಏನೇ ಕ್ಲಾರಿಫಿಕೇಶನ್ ಬೇಕಂದ್ರೂ ಕೂಡ ನನಗೆ ಕಮೆಂಟ್ ಅನ್ನ ಹಾಕಿ. ಇನ್ನು ನೆಕ್ಸ್ಟ್ ಥರ್ಡ್ ಕ್ವಶನ್ ಹೋಗೋಣ. ಇಲ್ಲಿ ಥರ್ಡ್ ಕ್ವಶನ್ ನನಗೆ ಕ್ವಶನ್ ಏನ್ ಕೊಟ್ಟಿದ್ದಾರೆ, ದ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೌಂಡ್ಸ್ ಅಂತ ಹೇಳಿದ್ದಲ್ವಾ. ಥರ್ಡ್ ಕ್ವಶನ್ ಏನಿತ್ತು, ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೌಂಡ್ಸ್. ಹಾಗಾದ್ರೆ ಈ ಅಯಾನಿಕ್ ಕಾಂಪೌಂಡ್ಸ್ ಯಾವ ಲೆಸನ್ ಇಂದ ಕ್ವಶನ್ಸ್ ಬರುತ್ತೆ ಅನ್ನೋದು ನಿಮ್ಗೆ ಡೌಟ್ ಅಲ್ವಾ. ಹಾಗಾದ್ರೆ ಈ ಅಯಾನಿಕ್ ಕಾಂಪೌಂಡ್ಸ್ ಕೂಡ ಯಾವ ಲೆಸನ್ ಬರುತ್ತೆ, ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್, ಅದರಿಂದ ಅದೇ ಲೆಸನ್ ಅಲ್ಲಿ ಬರ್ತಕ್ಕಂಥ ಕ್ವಶನ್ಸ್ ಇದು. ಹಾಗಾದ್ರೆ ಥರ್ಡ್ ಕ್ವಶನ್, ದ 4 physical properties, 4 physical classes, 4 physical properties of ionic compound. Ionic compounds. ಇದು ನಮ್ದು ಥರ್ಡ್ ಕ್ವಶನ್. ಅಂದ್ರೆ ನಾನು ಮೊನ್ನೆ ಲಾಸ್ಟ್ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನು ಕೊಟ್ಟಿದ್ದೆ, ಅದರಲ್ಲಿ ಥರ್ಡ್ ಕ್ವಶನ್ ಇದೆ, ದ 4 physical properties of ionic compound. ಹಾಗಾದ್ರೆ ಇದರಲ್ಲಿ ಫಸ್ಟ್ ಪ್ರಾಪರ್ಟೀಸ್ ಏನು ಬರುತ್ತೆ ಅಂದ್ರೆ ನಮ್ದು, ದ ಅಯಾನಿಕ್ ಕಾಂಪೌಂಡ್ಸ್ ಆರ್ ಹಾರ್ಡ್ ಅಂಡ್ ಬ್ರೈಟಲ್. ಅಯಾನಿಕ್ ಕಾಂಪೌಂಡ್ಸ್ ಯಾವ ರೀತಿ ಇರುತ್ತೆ, ಹಾರ್ಡ್ ಮತ್ತು ಬ್ರೈಟಲ್ ಆಗಿರುತ್ತೆ. ಬ್ರೈಟ್ ಅಂದ್ರೆ ಏನಿರುತ್ತೆ, ಶೈನ್ ಕೊಡ್ತಕ್ಕಂಥ ಮಟೀರಿಯಲ್ಗಳು, ಅವುಗಳು ಏನಂತೀವಿ, ದ ಫಸ್ಟ್ ಪ್ರಾಪರ್ಟಿ ಅಯಾನಿಕ್ ಕಾಂಪೌಂಡ್ಸ್ are hard and brittle. ಇನ್ನು ಸೆಕೆಂಡ್ ಪ್ರಾಪರ್ಟಿ ಏನಂದ್ರೆ, ದೇ ಆರ್ ಹೈ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್. ಅವುಗಳು ಏನಾಗಿರ್ತವೆ, ಹೈ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಇರ್ತವೆ. ದೇ ಆರ್ high melting point and boiling point. ಅಂದ್ರೆ ಇವನ್ನ ಯಾವುದೇ ಮೆಟಲ್ ಮೆಲ್ಟ್ ಮಾಡ್ಬೇಕಾದ್ರೆ ಅದಕ್ಕೆ ಏನ್ ಬೇಕು, ಹೈ ಟೆಂಪರೇಚರ್ ನ ಕೊಡ್ಬೇಕಾಗುತ್ತದೆ. ಫಾರ್ ಎಕ್ಸಾಂಪಲ್ ಯಾವ್ದಾರ ಐರನ್ ಇದೆ ಅಂತ ಅನ್ಕೊಳ್ಳೋಣ. ಐರನ್ ಎಷ್ಟು ಟೆಂಪರೇಚರ್ ನ ಕೊಡಬಹುದು ಅಂದ್ರೆ ನಿಯರ್ ಅಬೌಟ್ 2000 ಡಿಗ್ರಿ ಸೆಲ್ಸಿಯಸ್ ವರೆಗೂ ನಾವು ಕೊಟ್ಟಾಗ ಏನಾಗುತ್ತೆ, ಮೆಲ್ಟ್ ಆಗುತ್ತೆ. 2000 ಡಿಗ್ರಿ ಸೆಲ್ಸಿಯಸ್ ಕೊಟ್ಟಾಗ ಏನಾಗುತ್ತೆ, ಐರನ್ ಕಂಪ್ಲೀಟ್ ಆಗಿ ಮೆಲ್ಟ್ ಆಗುತ್ತೆ. ಅದನ್ನ ನಾವು ಬಾಯ್ಲ್ ಮಾಡ್ಬೇಕಾದ್ರೆ ಮತ್ತೆ ಜಾಸ್ತಿ ಟೆಂಪರೇಚರ್ ನ ಕೊಡ್ತಾ ಹೋಗ್ಬೇಕಾಗುತ್ತೆ. ಇದು ನಮ್ಗೆ ಒಂದು ಎಕ್ಸಾಂಪಲ್ ಅಂತ ಹೇಳ್ತಾ ಇದೀನಿ. ಐರನ್ ಅನ್ನೋದು ಒಂದು ಎಕ್ಸಾಂಪಲ್ ಮೆಲ್ಟಿಂಗ್ ಪಾಯಿಂಟ್ಗೆ. ಇನ್ನು ಥರ್ಡ್ ಪ್ರಾಪರ್ಟಿ, they are soluble in water. ಸರ್, ನೀವು ಫಸ್ಟ್ ಪ್ರಾಪರ್ಟಿ ದೇ ಆರ್ ಹಾರ್ಡ್ ಇನ್ ಬ್ರೈಟಲ್ ಅಂತ ಅಂದ್ರಿ. ಸೆಕೆಂಡ್ ಪ್ರಾಪರ್ಟಿ ಹೈ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ ಅಂದ್ರೆ ಹಾರ್ಡ್ ಸಬ್ಸ್ಟೆನ್ಸ್. ಇಲ್ಲಿ ಥರ್ಡ್ ಪ್ರಾಪರ್ಟಿ ಸಾಲ್ಯುಬಲ್ ಇನ್ ವಾಟರ್ ಅಂತಲ್ಲ. ಹಾಗಾದ್ರೆ ಕೆಲವು
ಕೆಲವು ಕಂಪೌಂಡ್ಗಳು ಏನಾಗತ್ತಾರೆ ವಾಟರ್ ಅಲ್ಲಿ ಸಾಲ್ಯುಬಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸೋಡಿಯಂ ಇರಬಹುದು, ಪೊಟ್ಯಾಷಿಯಂ ಇರಬಹುದು, ಅಥವಾ ಲಿಥಿಯಂ ಇರಬಹುದು. ಇವೆಲ್ಲ ಏನಾಗುತ್ತಾರೆ ಎಲ್ಲ ಸಾಲ್ಯುಬಲ್ ಆಗ್ತಕ್ಕಂಥ ವಾಟರ್, ಅಂದ್ರೆ ಇವುಗಳನ್ನು ಅಯಾನಿಕ್ ಕಂಪೌಂಡ್ಸ್. ಅಥವಾ ಫಾರ್ ಎಕ್ಸಾಂಪಲ್ ಕ್ಲೋರಿನ್ ಆಗ್ಬಹುದು, ಅಥವಾ ಬ್ರೋಮಿನ್ ಆಗ್ಬಹುದು, ಅಯೋಡಿನ್ ಆಗ್ಬಹುದು. ಇವೆಲ್ಲ ಏನಾಗತ್ತೆ ಅಂದ್ರೆ ನಮಗೆ ಅಯಾನಿಕ್ ಕಂಪೌಂಡ್ಗೆ ಎಕ್ಸಾಂಪಲ್ಗಳಂತ ಇರ್ತೀವಿ. ಇವೆಲ್ಲ ಏನಾಗುತ್ತೆ ಅಯಾನಿಕ್ ಕಂಪೌಂಡ್ ಪ್ರಾಪರ್ಟಿಗಳನ್ನ ತೋರಿಸುತ್ತೆ, ಅಂದ್ರೆ ವಾಟರ್ ಅಲ್ಲಿ ಸಾಲ್ಯುಬಲ್ ಆಗ್ತಕ್ಕಂಥ ಕಂಪೌಂಡ್ಸ್. ಇನ್ನು ಫೋರ್ತ್ ಪ್ರಾಪರ್ಟಿ ಏನ್ ಹೇಳ್ತಾನೆ, ದೇ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ ಮೋಲ್ಟನ್ ಸ್ಟೇಟ್ ಆರ್ aqueous ಸ್ಟೇಟ್ ಅಂತ ಐತಿ. ದೇ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ ಮೋಲ್ಟನ್ ಸ್ಟೇಟ್ ಆರ್ aqueous ಸೊಲ್ಯೂಷನ್ ಅಂತ ಹೇಳ್ತೀವಿ. ದೇ ಕಂಡಕ್ಟ್ electricity in molten state or aqueous solution. ಸರ್, ಅಯಾನಿಕ್ ಕಾಂಪೌಂಡ್ಸ್ ಎಲೆಕ್ಟ್ರಿಸಿಟಿನ ಕ್ರಿಯೇಟ್ ಮಾಡುತ್ತಾ ಅನ್ನೋದು ನಿಮ್ ಡೌಟ್ ಅಲ್ವಾ? ಹಾಗಾದ್ರೆ ಇಲ್ಲ ನೀವು ಹಾರ್ಡ್ ಅಂತ ಹೇಳಿದೀನಿ, ಬ್ರೈಟಲ್ ಅಂತ ಹೇಳಿದೀನಿ, ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳಿದೀನಿ, ಆಮೇಲೆ ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳಿದೀನಿ, ನೆಕ್ಸ್ಟ್ ಸಾಲ್ಯುಬಲ್ ಇನ್ ವಾಟರ್. ಅಂದ್ರೆ ಇಲ್ಲಿ ಮೋಲ್ಟನ್ ಸ್ಟೇಟ್ ಅಂತ ಅಂದಿದೀನಿ ನೋಡಿ, ಮೋಲ್ಟನ್ ಸ್ಟೇಟ್ ಆರ್ aqueous ಸ್ಟೇಟ್. ಅಂದ್ರೆ ಇಲ್ಲಿ ಮೋಲ್ಟನ್ ಸ್ಟೇಟ್ ಏನಾಗುತ್ತೆ, ಅದು ಆ ಮೆಟಲ್ ಏನಾಗುತ್ತೆ ಕಂಪ್ಲೀಟ್ ಆಗಿ ಮೆಲ್ಟ್ ಆಗಿರುತ್ತೆ. ಮೆಲ್ಟ್ ಆದಾಗ ನಾವ್ ಏನ್ ಮಾಡ್ಬೇಕು, ಅದೇನಾಗುತ್ತೆ ಎಲೆಕ್ಟ್ರಿಸಿಟಿಯನ್ನ ಪಾಸ್ ಮಾಡುತ್ತೆ. ಅದೇ ರೀತಿ aqueous ಸೊಲ್ಯೂಷನ್ ವಾಟರ್ H2O ಇದೆಯಲ್ಲ, ಇದು ಕೂಡ ಏನ್ ಮಾಡುತ್ತೆ ನಮ್ಗೆ ಎಲೆಕ್ಟ್ರಿಸಿಟಿಯನ್ನ ಪಾಸ್ ಮಾಡುತ್ತೆ. ಅಂದ್ರೆ ಇದರಲ್ಲಿ ಕೂಡ ಅಯಾನ್ಸ್ ಗಳು ಇರುತ್ತೆ. ಅಯಾನ್ಸ್ ಗಳು ಯಾವ್ದಂದ್ರೆ ಒಂದು H+ ಇರುತ್ತೆ, ಪ್ಲಸ್ OH ಮೈನಸ್. ಅಂದ್ರೆ ಇವು ಪ್ಲಸ್ ಮತ್ತು ಮೈನಸ್ ಇದೆಯಲ್ಲ, ಇವುಗಳಿಗೆ ಏನಂತೀವಿ ಅಯಾನ್ಸ್ ಅಂತ ಹೇಳ್ತೀವಿ. ಅದರಿಂದ ಏನಾಗುತ್ತೆ, ಅದು ನಮ್ಗೆ ಈ ಪ್ರಾಪರ್ಟಿಯನ್ನು ನಮ್ಗೆ ಅಗ್ರಿ ಆಗುತ್ತೆ ಅನ್ನೋದು ಇದು. ಆಯ್ತು, 4ನೇ ದಿನ. ಓಕೆ, ಫೋರ್ತ್ ಕ್ವಶನ್ ಗಿವ್ ರೀಸನ್ ಅಂತ ಹೇಳಿದ್ನಲ್ಲ. ಫೋರ್ತ್ ಕ್ವಶನ್ ಗಿವ್ ರೀಸನ್. ಗಿವ್ ರೀಸನ್ಸ್ ಅಂತ ಅಷ್ಟೇ ಹಾಕಿದ್ದೆ. ಅಲ್ಲಿ ಒಂದು ಕ್ವಶನ್ ಮಾತ್ರ ಅಷ್ಟು ತಗೊಂಡಿದ್ದು ಯಾವ್ದಂದ್ರೆ ಕಾರ್ಬನ್ C+ ಮತ್ತು ಕಾರ್ಬನ್ C- ಅಂತಕ್ಕಂಥದ್ದು. ಅದನ್ನ ನೆಕ್ಸ್ಟ್ ಇದ್ರಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಇವಾಗ ಇಲ್ಲಿ ನಾನು ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ತಂದಿದ್ದೀನಿ. ಅವುಗಳನ್ನ ಜಸ್ಟ್ ಅಂದ್ರೆ ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳು. ಅಂದ್ರೆ ಇಲ್ಲಿ ಫಸ್ಟ್ ಒನ್ ಯಾವ್ದಂತಂದ್ರೆ ಅಯಾನಿಕ್ ಕಾಂಪೌಂಡ್ಸ್ ಹೈ ಮೆಲ್ಟಿಂಗ್ ಪಾಯಿಂಟ್. ಅಯಾನಿಕ್ ಕಾಂಪೌಂಡ್ಸ್ ಆರ್ high melting point. ಹೈ ಮೆಲ್ಟಿಂಗ್ ಪಾಯಿಂಟ್ಸ್ ಅಂತ ಹೇಳಿದ್ನಲ್ಲ ನಾನು. ಇದಕ್ಕೆ ಮೇನ್ ರೀಸನ್ ಏನಂತಂದ್ರೆ ಡ್ಯೂ ಟು ಸ್ಟ್ರಾಂಗ್ ಇಲೆಕ್ಟ್ರೋಲೈಟಿಕ್ ಫೋರ್ಸ್ ಇರ್ತದ. ಅಂದ್ರೆ ಇಲೆಕ್ಟ್ರೋಲೈಟಿಕ್ ಫೋರ್ಸ್ ಏನಾಗಿರ್ತದ ವೆರಿ ಸ್ಟ್ರಾಂಗ್ ಇರೋದನ್ನ ಏನಾಗುತ್ತದೋ ಅಲ್ಲಿ ಮತ್ತೆ ಅಪೋಸಿಟ್ ಚಾರ್ಜ್ ಆರ್ ಅಪೋಸಿಟ್ಲಿ ಚಾರ್ಜ್ ಅಯಾನ್ಸ್ ಇರೋದ್ರಿಂದ ಏನಾಗುತ್ತದ ಮೆಲ್ಟಿಂಗ್ ಪಾಯಿಂಟ್ ಅನ್ನ ಜಾಸ್ತಿ ಕಂಡಕ್ಟ್ ಮಾಡುತ್ತೆ. ಡ್ಯೂ ಟು ಸ್ಟ್ರಾಂಗ್ electrolytic force. Strong electrolytic force. और electrostatic force ಅಂತ ಕೂಡ ಕರಿತೀವಿ ಅದಕ್ಕೆ. or electrostatic
force or electrostatic force between oppositely charged ion. Oppositely charged ion. ಚಾರ್ಜ್ ಅಯಾನ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ನಮ್ಗೆ ಯಾವ ರೀತಿ ಎಕ್ಸಾಂಪಲ್ ಅನ್ನ ಕೊಡಬಹುದು ಅಂತಾರೆ, ಫಾರ್ ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್ ಅಂತ ತಗೊಳ್ಳೋಣ. NaCl ಸೋಡಿಯಂ ಕ್ಲೋರೈಡ್ ಇದೊಂದು ಏನಾಗಿದೆ ನಮ್ಗೆ ಒಂದು ಅಯಾನಿಕ್ ಕಾಂಪೌಂಡ್ ಆಗಿದೆ. ಈ ಅಯಾನಿಕ್ ಕಾಂಪೌಂಡ್ ಅಲ್ಲಿ ಏನಾಗುತ್ತೆ ನಮ್ಗೆ ಸೋಡಿಯಂ ಪ್ಲಸ್ Cl ಮೈನಸ್ ಅಂದ್ರೆ ಅಪೋಸಿಟ್ ಚಾರ್ಜ್ ಅಂತ ಹೇಳಿದ್ನಲ್ಲ, ಇಲ್ಲಿ ಅಪೋಸಿಟ್ ಚಾರ್ಜ್ ಅಂತ ಹೇಳಿದೆ. ಅದಕ್ಕೋಸ್ಕರ ಏನಾಗಿದೆ ಇಲ್ಲಿ ಒಂದು ಪಾಸಿಟಿವ್ ಒಂದು ನೆಗೆಟಿವ್, ಅದು ಆ ಕಾರಣಕ್ಕೋಸ್ಕರ ಏನಾಗುತ್ತೆ ಅದು ಹೈ ಮೆಲ್ಟಿಂಗ್ ಪಾಯಿಂಟ್ ಅನ್ನ ತಗೊಳ್ತಾ ಇರುತ್ತೆ. ಓಕೆ, ಸೆಕೆಂಡ್ ಕ್ವಶನ್, ಇದರಲ್ಲೇ ಸೆಕೆಂಡ್ ಕ್ವಶನ್. ದ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ ಎಲೆಕ್ಟ್ರಿಸಿಟಿ. ಇದರಲ್ಲೇ ಸೆಕೆಂಡ್ ಕ್ವಶನ್ ಯಾವ್ದಂದ್ರೆ ದ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್. ಕಂಡಕ್ಟರ್ಸ್ ಅಂದ್ರೆ ಬಸ್ ಕಂಡಕ್ಟರ್ಸ್ ಅಲ್ಲ, ನೆನಪಲ್ಲಿ ಇಟ್ಕೊಳ್ಳಿ. ದ ಕಂಡಕ್ಟರ್ ಮೀನ್ಸ್ ದ ಮೆಟಲ್, ದ material have conduct electricity. They are called as an conductors ಅಂತ ಹೇಳ್ತೀವಿ. ಆ ಮೆಟೀರಿಯಲ್ ಗಳಿಗೆ ಏನಂತ ಹೇಳ್ತೀವಿ, ಕಂಡಕ್ಟರ್ಸ್ ಅಂತ ಹೇಳ್ತೀವಿ. ಓಕೆ, ಸೆಕೆಂಡ್ ಒನ್, ದ ಮೆಟಲ್ಸ್ are good conductors. The metals are good conductors of electricity ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ಏನಾಗುತ್ತೆ ಅಂತ ನಮ್ಗೆ ಇದು ಏನಕ್ಕೋಸ್ಕರ ಗುಡ್ ಕಂಡಕ್ಟರ್ಸ್ ಅಂತ ಹೇಳ್ತೀವಿ ಅಂದ್ರೆ because the presence of free electrons ಅಂದ್ರೆ ಆ ಮೆಟಲ್ ಗಳಲ್ಲಿ ಇಲೆಕ್ಟ್ರಾನ್ಸ್ ಕಂಪ್ಲೀಟ್ ಆಗಿ ಫ್ರೀ ಆಗಿ ಮೂವ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಏನು ತಗೋತೀವಿ, ದ ಮೆಟಲ್ಸ್ ಆರ್ ವೆರಿ ಗುಡ್ ಕಂಡಕ್ಟರ್ಸ್ because of the presence of free electrons ಅಂತಕ್ಕಂಥ ಕಾನ್ಸೆಪ್ಟ್. ಅಂದ್ರೆ ಈ ನಿಮ್ಮ ಎಕ್ಸಾಮ್ ಅಲ್ಲಿ ಯಾವ್ದನ್ನ ನೋಡ್ತಾರ ಅಂದ್ರೆ, ಈಗ ನೀವು ಏನೇನೋ ಬರೀತೀರಾ ಎಕ್ಸಾಮ್ ಅಲ್ಲಿ, ಗುಡ್ ಕಂಡಕ್ಟರ್ಸ್ ಏನಕ್ಕೆ ಅಂತ ಕರಿತೀವಿ ಅಂದ್ರೆ ದೇ ಆರ್ ಕಾಲ್ಡ್ ಹಾರ್ಡ್ ಮಟೀರಿಯಲ್ಸ್ ಆರ್ ದಿಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ, ಅದನ್ನೆಲ್ಲ ಬರೀತೀರಾ. ಬಟ್ ಅಲ್ಲಿ ನಾವು ಮಾರ್ಕ್ಸ್ ಎಕ್ಸಾಮ್ ವ್ಯಾಲ್ಯೂಯೇಷನ್ ಹೋದಾಗ ಏನಾಗುತ್ತೆ ಅಂದ್ರೆ ನಮ್ಗಿರ್ತಕ್ಕಂಥ ಕೀ ಪಾಯಿಂಟ್ಸ್ ಏನಿರುತ್ತೆ, ಫ್ರೀ ಎಲೆಕ್ಟ್ರಾನ್ಸ್ ವರ್ಡ್ ಇದೆಯಾ ಇಲ್ವಾ, ಫ್ರೀ ಎಲೆಕ್ಟ್ರಾನ್ಸ್ ವರ್ಡ್ ಇದೆಯಾ ಇಲ್ವಾ ಅನ್ನೋದನ್ನ ನಾವು ಅಷ್ಟೇ ನೋಡ್ತೀವಿ. ನೀವು ಮಿಕ್ಕಿದ್ದಂತೆ ನೀವು ರಾಮಾಯಣ ಮಹಾಭಾರತ ಏನೇ ಬರೋದು ನಾವು ಅದನ್ನ ನೋಡಲ್ಲ. ರಾಮಾಯಣ ಮಹಾಭಾರತ ಏನೇನೋ ಬರೀತೀರಾ ನೀವು, ನಾನು ನೋಡಿದೀನಿ ಕೆಲವೊಂದು ಎಕ್ಸಾಮ್ ಪೇಪರ್ಗಳಲ್ಲಿ. ಅಪ್ಪ, ಅದು 1 ಮಾರ್ಕ್ಸ್ ಕ್ವಶನ್ ಇರುತ್ತೆ, ಒಂದು ಪೇಜ್ ಕಂಪ್ಲೀಟ್ ಬರೆದಿರ್ತಾರೆ. 1 ಮಾರ್ಕ್ಸ್ ಕ್ವಶನ್ ಇದ್ದಾಗ ಕಂಪ್ಲೀಟ್ 1 ಪೇಜ್ ಅನ್ನ ಬರೆದಿರ್ತಾರೆ, ಬಟ್ ಅಲ್ಲಿ ಏನೂ ಇರಲ್ಲ, ಆ ಕ್ವಶನ್ ಅಲ್ಲಿ ಏನೂ ಇರಲ್ಲ. ಅದಕ್ಕೋಸ್ಕರ ಹೇಳ್ತಾನೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ತಾರ, ಆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಅಂಡರ್ಲೈನ್ ಮಾಡ್ತಾ ಹೋಗಿ. ಅವಾಗ ಏನಾಗುತ್ತೆ, ವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥ ಕಣ್ಣಲ್ಲಿ ಏನಾಗುತ್ತೆ, ಓ ಈ ಹುಡುಗ ಬರ್ದವನಿ, ಮಿಕ್ಕಿದ್ದಲ್ಲ ಏನೂ ಓದ್ತಾ ಹೋಗಲ್ಲ ನಾವು ಹೋಗ. ಇದು ಮೇನ್ ಕಾನ್ಸೆಪ್ಟ್. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ್ದು ತಗೊಂಡಿದ್ದೀನಿ ಅಂದ್ರೆ ಥರ್ಡ್ ಕ್ವಶನ್, ಕೋವಲೆಂಟ್ ಬಾಂಡ್ಸ್ ಹ್ಯಾವ್ ಲೋ ಮೆಲ್ಟಿಂಗ್ ಪಾಯಿಂಟ್. ಕೋವಲೆಂಟ್ ಬಾಂಡ್ಸ್ ಹ್ಯಾವ್ ಲೋ melting point. Covalent bonds have low melting point, or covalent compounds have low melting points. Covalent compounds have low
melting points or covalent compounds or covalent compounds ಅಂತ ಹೇಳ್ತೀವಿ. ಕೋವಲೆಂಟ್ ಬಾಂಡ್ಸ್ ಲೋ ಮೆಲ್ಟಿಂಗ್ ಪಾಯಿಂಟ್ ಅಂದ್ರೆ ಒಂದೇ, ಅಥವಾ ಕೋವಲೆಂಟ್ ಕಂಪೌಂಡ್ಸ್ ಅಂದ್ರೆ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಹಾಗಾದ್ರೆ ಇದಕ್ಕೆ ಮೇನ್ ರೀಸನ್ ಏನಂತಂದ್ರೆ ಇಟ್ ಹ್ಯಾಸ್ ವೀಕ್ ಇಂಟರ್ ಮಾಲಿಕ್ಯುಲರ್ ಫೋರ್ಸ್. ಅಂದ್ರೆ ಎರಡು ಅಟಮ್ ನಡುವೆ, ಟೂ ಅಟಮ್ಸ್ ಇನ್ ಬಿಟ್ವೀನ್ ಟೂ ಅಟಮ್ಸ್ ಅಲ್ಲಿ ಏನಾಗುತ್ತೆ, ಬಾಂಡ್ ಕಂಪ್ಲೀಟ್ ಆಗಿ ಏನಾಗುತ್ತೆ ವೀಕ್ ಆಗಿರೋದ್ರಿಂದ ಅದಕ್ಕೋಸ್ಕರ ಏನಾಗುತ್ತೆ ಅದು ಲೋ ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಬಿಕಾಸ್ ಆಫ್ the weak intermolecular force, weak intermolecular ಫೋರ್ಸ್ ಅಂತ ಹೇಳ್ತೀವಿ. ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಅದರಲ್ಲಿ ಯಾವುದು ವೀಕ್ ಆಗಿರಬೇಕು, ಸ್ಟ್ರಾಂಗ್ ಅಲ್ಲ. ವೀಕ್ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಇದ್ದಾಗ ಏನಾಗುತ್ತೆ ಅದು. ಇದು ನಮ್ದು ಮೂರು ಏನಾಯ್ತು ಅಂದ್ರೆ ಗಿವ್ ರೀಸನ್ ಅಲ್ಲಿ ಮೂರಾಯ್ತು. ಕೋವಲೆಂಟ್ ಬಾಂಡ್ಸ್ ಹ್ಯಾವ್ ಲೋ ಮೆಲ್ಟಿಂಗ್ ಪಾಯಿಂಟ್ ಆರ್ ಕೋವಲೆಂಟ್ ಕಂಪೌಂಡ್ಸ್ ಹ್ಯಾವ್ ಲೋ ಮೆಲ್ಟಿಂಗ್ ಪಾಯಿಂಟ್. ಅದು ಅಲ್ಲಿ ನಮ್ಗೆ ಏನ್ ತಗೋತೀವ್ರೆ ಏನಕ್ಕೋಸ್ಕರ ಆಗುತ್ತೆ, ಬಿಕಾಸ್ ಆಫ್ ವೀಕ್ ಇಂಟರ್ ಮಾಲಿಕ್ಯುಲರ್ ಫೋರ್ಸ್. ಅಂದ್ರೆ ಎರಡು ಮಾಲಿಕ್ಯುಲರ್ ನಡುವೆ, ಎರಡು ಮಾಲಿಕ್ಯುಲರ್ ಅಥವಾ ಎರಡು ಅಟಮ್ಗಳ ನಡುವೆ ಏನಾಗಿರ್ಬೇಕು, ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಏನಾಗಿರ್ಬೇಕು, ಲೋ ಇರಬೇಕು ಅಂತ ಹೇಳ್ತೀವಿ. ಅವಾಗ ಏನಾಗುತ್ತದ ಮೆಲ್ಟಿಂಗ್ ಪಾಯಿಂಟ್ ಹೈ ಆಗಿ ಲೋ ಇರುತ್ತೆ ಅಂತ ಹೇಳ್ತೀವಿ. ಇನ್ನು ಫೋರ್ತ್ ಒನ್, ಇದರಲ್ಲೇ ಫೋರ್ತ್ ಒನ್, ಯಾಕಂದ್ರೆ ನಾನು ತಗೊಂಡಿರ್ತಕ್ಕಂಥ ಎಲ್ಲಾ ಗಿವ್ ರೀಸನ್ಸ್ ಏನಂತಂದ್ರೆ ನಿಮ್ಮ ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳಿವು ಅಂತ ಹೇಳ್ತೀನಿ ಅಷ್ಟೇ. D. Rusting is faster in coastal area. ಅಂದ್ರೆ ಕೋಸ್ಟಲ್ ಏರಿಯಾಗಳಲ್ಲಿ ರಸ್ಟಿಂಗ್ ಫಾಸ್ಟರ್ ಆಗುತ್ತೆ. ಏನಕ್ಕೆ ಅನ್ನೋದನ್ನ ನೋಡೋಣ ಇವಾಗ. ರಸ್ಟಿಂಗ್ ಈಸ್ ಫಾಸ್ಟರ್ in coastal area. In coastal area. In coastal area. ಇದು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನಾನು. ಏನಕ್ಕೆ ಅನ್ನೋದನ್ನ ಲಾಸ್ಟ್ ಹೇಳ್ತೀನಿ. ಏನಕ್ಕೋಸ್ಕರ ಇಂಪಾರ್ಟೆಂಟ್ ಅಂದ್ರೆ ಯಾಕಂದ್ರೆ ಡ್ಯೂ ಟು ಪ್ರೆಸೆನ್ಸ್ ಆಫ್ ಮಾಯಿಶ್ಚರ್ ಅಂಡ್ ಸಾಲ್ಟ್ ಏರ್. ಡ್ಯೂ ಟು ಪ್ರೆಸೆನ್ಸ್ ಆಫ್ ಮಾಯಿಶ್ಚರ್ ಅಂಡ್ ಸಾಲ್ಟ್ ಏರ್ ಇರೋದನ್ನ ಕೋಸ್ಟಲ್ ಏರಿಯಾ ಅಂದ್ರೆ ನಾವ್ ಏನಂತೀವಿ, ಸಮುದ್ರ ದಡದಲ್ಲಿ ಇರ್ತಕ್ಕಂಥದ್ದು ಅಂತೀವಿ. ಸಮುದ್ರದಲ್ಲಿ ಏನಿರುತ್ತೆ ಜಾಸ್ತಿ ಸಾಲ್ಟ್ ಇರುತ್ತೆ, ಪ್ಲಸ್ ಅದ್ರ ಜೊತೆಗೆ ಮಾಯಿಶ್ಚರ್ ಅತಿ ಆಗಿರ್ತಕ್ಕಂಥ ತೇವವಾಗಿರ್ತಕ್ಕಂಥ ಪ್ರದೇಶ ಇರೋದ್ರಿಂದ ಅದಕ್ಕೋಸ್ಕರ ಏನಿರುತ್ತೆ ಬೇಗ ಏನಾಗುತ್ತೆ, ನಾವು ಯಾವುದೇ ಮೆಟಲ್ಗಳು ಅಥವಾ ಐರನ್ ಮೆಟಲ್ ಏನಾಗುತ್ತೆ ವೆರಿ ಫಾಸ್ಟ್ ಆಗಿ ರಸ್ಟ್ ಆಗುತ್ತೆ ಅಂತ ಹೇಳ್ತೀವಿ. ಅದಕ್ಕೆ ಡ್ಯೂ ಟು presence of moisture and salt in air. ಸಾಲ್ಟ್ ಇನ್ ಏರ್ ಅಂತ ಹೇಳ್ತೀವಿ. ಏನಕ್ಕೋಸ್ಕರ ಇಂಪಾರ್ಟೆಂಟ್ ಅಂತಂದ್ರೆ ಈ ಕ್ವಶನ್ ಏನಾಗಿದೆ ನಿಮ್ಗೆ 2 ವರ್ಷ ಕಂಟಿನ್ಯೂಸ್ ಆಗಿ ಕೇಳಿರ್ತಕ್ಕಂಥ ಕ್ವಶನ್. 2 ವರ್ಷ ಕಂಟಿನ್ಯೂಸ್ ಆಗಿ ಕೇಳೋಣ. ರಸ್ಟಿಂಗ್ ಇಸ್ ಫಾಸ್ಟರ್ ಇನ್ ಕೋಸ್ಟಲ್ ಏರಿಯಾ. ರಸ್ಟಿಂಗ್ ಇನ್ ಫಾಸ್ಟರ್ ಕೋಸ್ಟಲ್ ಏರಿಯಾ ಯಾವ್ದ್ರ 2022 ಕ್ವಶನ್ ಪೇಪರ್ ಅಂಡ್ 2023 ಕ್ವಶನ್ ಪೇಪರ್ ಅಲ್ಲಿ ಇದೆ ನಿಮ್ದು ಕ್ವಶನ್ ಇದು.
ಯಾವುದು 2022-23 ಅಂಡ್ 24 ಅಲ್ಲಿ ಕೂಡ ಕೇಳಿರ್ತಕ್ಕಂಥ ಕ್ವಶನ್. 24 ಅಲ್ಲಿ ಯಾವ ಇದರಲ್ಲಿ ನಿಮ್ಮ ಮೂರನೇ ಸೆಟ್ ಇದೆಯಲ್ಲ, ಮೂರನೇ ಸೆಟ್ ಕ್ವಶನ್ ಬರಲಿ ಈ ಕ್ವಶನ್ಸ್ ಅನ್ನ ಕೇಳೋರೆ. ಯಾಕಂದ್ರೆ ಲಾಸ್ಟ್ ಇಯರ್ ಏನಂದ್ರೆ 3 ಸೆಟ್ಗಳನ್ನ ಪೇಪರ್ ಮಾಡೋರಿ, 1 ಸೆಟ್ 2 ಸೆಟ್ 3 ಸೆಟ್ ಅಂತ. ಲಾಸ್ಟ್ ಇಯರ್ 1 ಸೆಟ್ 2 ಸೆಟ್ 3 ಸೆಟ್ ಅಂತ ಕ್ವಶನ್ ಪೇಪರ್ನ ರೆಡಿ ಮಾಡೋರಿ. ಫಸ್ಟ್ ಸೆಟ್ ಅಲ್ಲಿ ಪಾಸ್ ಆದವ್ರು ಎಲ್ಲರೂ ಪಾಸ್ ಆಗಿರ್ತಾರೆ, ಅವ್ರಿಗೆ ಚಾನ್ಸ್ ಆಗುತ್ತೆ. ಈ ಫಸ್ಟ್ ಸೆಟ್ ಅಲ್ಲಿ ಫೇಲ್ ಆದವ್ರಿಗೆ ಸೆಕೆಂಡ್ ಚಾನ್ಸ್ ಇರುತ್ತೆ. ಸೆಕೆಂಡ್ ಚಾನ್ಸ್, ಈ ಸೆಕೆಂಡ್ ಚಾನ್ಸ್ ಅಲ್ಲಿ ಎಲ್ಲರೂ ಪಾಸ್ ಆಗಲ್ಲ, ಅಲ್ಲಿ ಕೂಡ ಫೇಲ್ ಆಗ್ತಾರೆ, ಅವ್ರಿಗೆ ಥರ್ಡ್ ಚಾನ್ಸ್ ಅಂತ ಇರುತ್ತೆ. ಆ ಥರ್ಡ್ ಚಾನ್ಸ್ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದು. ಥರ್ಡ್ ಚಾನ್ಸ್ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಅಂದ್ರೆ ಈ ಸಲನ ಕೇಳೋ ಚಾನ್ಸಸ್ ಸಂಭಾವನೆ ಇದೆ. ಅಂದ್ರೆ 90% ನಾನು ಗ್ಯಾರಂಟಿ ಕೊಡ್ತೀನಿ ಈ ಕ್ವಶನ್ಗೆ. ಇನ್ನು 10% ನಾನು ಗ್ಯಾರಂಟಿ ಕೊಡಲ್ಲ. 90% ಏನೋ ಗ್ಯಾರಂಟಿ ಕೊಡ್ತಕ್ಕಂಥ ಕ್ವಶನ್, ಇನ್ನು 10% ನಾನು ಗ್ಯಾರಂಟಿ ಕ್ವಶನ್ಸ್ ಅನ್ನ ಕೊಡಲ್ಲ ಈ ಕ್ವಶನ್ಗೆ. ಎಸ್, ಇನ್ನು ಮಿಕ್ಕಿರ್ತಕ್ಕಂಥ ಕ್ವಶನ್ಸ್ ಗಳನ್ನ ನೆಕ್ಸ್ಟ್ ವಿಡಿಯೋ. ಎಸ್, ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ನಾವು ಟೋಟಲ್ ಆಗಿ 4 ಕ್ವಶನ್ಸ್ ಅನ್ನು ನಾವು ನೋಡಿದ್ವಿ. ಇನ್ನು ಮಿಕ್ಕಿರ್ತಕ್ಕಂಥ ಕ್ವಶನ್ಸ್ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಕಂಪ್ಲೀಟ್ ಆಗಿ ಎಲ್ಲಾ ಕ್ವಶನ್ಸ್ ಏನ್ ಮಾಡ್ತೀನಿ ನಿಮಗೆ ವಿತ್ ಕ್ಲಾರಿಟಿ ಆಗಿ ಆನ್ಸರ್ ಗಳನ್ನ ಕೊಡ್ತಾ ಹೋಗ್ತೀನಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ ಅನ್ನ ಒತ್ತೋದನ್ನ ಮರೆಯಕ್ಕೆ ಹೋಗಬೇಡಿ. ಅದ್ರ ಜೊತೆಗೆ ಬೆಲ್ ಬಟನ್ ಅನ್ನು ಕೂಡ ಪ್ರೆಸ್ ಮಾಡಿ. ಯಾಕಂದ್ರೆ ನಾನು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋ ಏನಾಗುತ್ತೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.